ವೀಕ್ಷಕರೇ ಸಿಬಿ ನ್ಯೂಸ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾವಿವತ್ತು ನಮ್ಮ ವಿಜ್ಞಾನ ನಗರ ಸಮೀಪದಲ್ಲಿ ಹಿಂಗೆ ನಾವು ಹೊರಡ್ತಾ ಇದೀವಿ. ದಾರಿನಲ್ಲಿ ಇಲ್ಲಿ ನೋಡಿದ್ವಿ ಒಂದು ಒಳ್ಳೆ ಒಂದು ಜಾತ್ರೆ, ಒಂದು ಹಬ್ಬ ತರ ಒಂದು ನೋಡಿದ್ವಿ ನಾವು. ಏನಂದ್ರೆ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳ್ತಾರೆ, ಆದ್ರೆ ಇವಾಗ್ಲೂ ಯೂತ್ ಆಗಿದ್ದಾರೆ. ಸರ್, ಇವತ್ತು ಒಂದು ಜಸ್ಟ್ ನೋಡ್ತಾ ಇದ್ವಿ, ಎಲ್ಲ ಒಂದು ಸಿಹಿ ತಂಡಿ ಏನೋ ಪ್ರೋಗ್ರಾಮ್ ಮಾಡ್ತಾ ಇದ್ರಿ. ಏನಂತ ನಾವು ಕೇಳ್ಬೋದಾ ನಿಮ್ಗೆ? ಸರ್, ನಮ್ಮ ಏನು ಬಸವನಗರ 10 ವರ್ಷದಿಂದ ಒಂದು ಸೀನಿಯರ್ ಸಿಟಿಜನ್ ವೆಲ್ಫೇರ್ ಅಸೋಸಿಯೇಷನ್ ಮಾಡ್ಕೊಂಡು ನಮ್ಗೆಲ್ರಿಗೂ ಗೊತ್ತು, ಹಲವಾರು ಕಾರ್ಯಕ್ರಮ, ಆರೋಗ್ಯ ಕಾರ್ಯಕ್ರಮ, ಆಮೇಲೆ ಫ್ಲಡ್ ಆದವರಿಗೆ, ಮಿಲಿಟರಿಯಲ್ಲಿ ಇದ್ದವರಿಗೆ ಅಸೋಸಿಯೇಷನ್ ಇಂದ ಎಲ್ಲಾ ಕಾರ್ಯಕ್ರಮನು ಸುಮಾರು 10 ವರ್ಷದಿಂದ ಮಾಡ್ಕೊ ಬರ್ತಾ ಇದೀವಿ. ನಾವು ಇವತ್ತಲ್ಲ, ಈಗ ನಮಗೆ ಏನೋ ಒಂದು ತೊಂದರೆಯಿಂದ ನಾವು ಇಲ್ಲಿ ಕೂತ್ಕೊಂಡು ಎಲ್ಲೋ ಒಂದ್ ಕಡೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಸದಸ್ಯರು ಹುಟ್ಟಿನ ದಿನ ಆಚರಣೆ ಮಾಡ್ಬೇಕು ಅಂತ ಬಂದಾಗ ತುಳಸಿರಾಮ್ ಸಾಹೇಬ್, ತುಳಸಿರಾಮ್ ನಮ್ಮ ಸಂಘದ ಪ್ರಯುಕ್ತ ನಿಮ್ಮ ಎಲ್ಲಾ ಸ್ನೇಹಿತರಿದ್ದಾರೆ, ಇವ್ರ ಬಗ್ಗೆ ಎರಡು ಮಾತು. ನಾನಿಲ್ಲಿ ಹೊಸದಾಗಿ ಪರಿಚಯ ಆಗ್ತಾ ಇದ್ದೀರಿ, ಬಟ್ ಎಲ್ರು ಕೂತು ಮಾತಾಡ್ತಾ ಇದ್ದೀರಿ, ವಿಷಯಗಳೆಲ್ಲ ತಿಳ್ಕೊಳ್ತಾ ಇದ್ದೀರಿ. ನಮಗೂ ತರ ಖುಷಿ ಆಗ್ತಾ ಇದೆ. ನಾವು BABL ಸರ್ವಿಸ್ ಮಾಡಿದ್ವಿ, ಅಲ್ಲಿ ಮುಗಿದ್ಮೇಲೆ ಇಲ್ಲಿ ಬಂದು ಎಲ್ಲ ಜಾಯ್ನ್ ಆಗ ನಾ ಇವತ್ತು ಈ ಸಮಯದಲ್ಲಿ ಒಂದು ಮಾತು ಹೇಳಿ ಬಯಸ್ತೀನಿ. ಈ ಸಂಘ ಇದೆಲ್ಲ ಒಂದು ಸೀನಿಯರ್ ಸಿಟಿಸನ್ಸ್, ಇವ್ರ ಕಾರ್ಯಕ್ರಮಗಳು ನೀವು ಇಲ್ಲಿ ನೋಡಿದ್ರೆ ತುಂಬಾ ಅದ್ಭುತವಾಗಿದೆ. ಒಂದು ಅಭಿವೃದ್ಧಿ ಇರ್ಲಿ, ಯಾವುದೇ ಒಂದು ಹಬ್ಬ ಇರ್ಲಿ, ಒಂದು ಯಾವುದೋ ಒಂದು ಶಾಸಕರು ಬಂದಾಗ ಇಲ್ಲಿ ಊರಬ್ಬ, ಆಮೇಲೆ ಇಲ್ಲಿ ನಮ್ಮ ಏನು ವಿಭೂತಿಪುರ ಸ್ವಾಮೀಜಿಗಳ ಮಠ ಇದೆ, ದೇವಸ್ಥಾನಗಳಿದೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿ ಒಂದು ಮನೆ ಎಲ್ಲಾ ಸಮುದಾಯವರು ಸೇರ್ಕೊಂಡು ಒಂದು ಮನೆ ನಲ್ಲಿ ಯಾವ ತರ ಒಂದು ಸಹೋದರತೆ ತರ ಇರ್ತಾರೋ ಆ ತರ ಇದ್ದಾರೆ ಇಲ್ಲಿ. ನಾವು ಇವಾಗ ಈ ಒಂದು ಬರೀ ಒಂದು ಜನ್ಮದಿನ ಅಂತ ಅಲ್ಲ ನೋಡಿ, ಎಷ್ಟು ಖುಷಿಯಾಗಿ ಎಲ್ಲ. ಸರ್, ನಿಮ್ಮ ಹೆಸರು ಸರ್? ನಾಗರಾಜ್ ಸರ್, ನೀವೇನ್ ಮಾಡ್ಕೊಂಡಿದೀರಾ? ನಾವು ಸೋಷಿಯಲ್ ಸರ್ವಿಸ್. ಹೌದಾ? ಏನು ಯಾವ ವಿಭಾಗದಲ್ಲಿ? ನಾನು ಗವರ್ಮೆಂಟ್ ಶಾಲೆಗಳಿಗೆ, ಹೌದಾ, ಆಮೇಲೆ ದೇವಸ್ಥಾನಗಳಿಗೆ ಪ್ರೀತ ಮಾಡಿದ್ವಿ. ಹೌದಾ? ಒಂದೇ ಒಂದ್ ಶಾಲೆಗೆ ಅನ್ಸಂದ್ರಪಾಳ್ಯದಲ್ಲಿ 17 ಬೀರು ಕೊಟ್ಟಿದ್ವಿ. ಓಕೆ ಓಕೆ. ಅಣ್ಣ, ನಿಮ್ಮ ಹೆಸರು? ಸುಬ್ರಹ್ಮಣ್ಯಂ ಅಂತ. ನೀವೇನಾಗಿದ್ರಣ್ಣ? ಯಾವ್ದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ? ಏನ್ ಕೆಲಸ ಇಲ್ಲ, ಬೇಕರಿ ಕೆಲಸ ಮಾಡ್ತಿದ್ದೆ. ಈ ಸಂಘಟನೆ, ಈ ಅಸೋಸಿಯೇಷನ್ ಬಗ್ಗೆ ಏನ್ ಹೇಳ್ತೀರಾ? ಈ ಅಸೋಸಿಯೇಷನ್ ನಮ್ಗೆಲ್ಲ ತುಂಬಾ ಖುಷಿ ಆಗುತ್ತಾ? ಓಕೆ ಓಕೆ. ಅಣ್ಣ, ಲೋಕನಾಥ್ ಸರ್ ಹೇಳಿ. ನಿಮ್ಮ ಹೆಸರು ಹೇಳಿ. ನಾನು ಲೋಕನಾಥನ್ ಅಂತ. ನಾನು 10 ವರ್ಷದಿಂದ ಮೊದ್ಲು ಏನ್ ಮಾಡ್ತಾ ಇದ್ರಿ ನೀವು? HL ಕೆಲಸ ಮಾಡ್ತಾ ಇದ್ದಾರೆ. ಇವರು ನಮ್ಮ ಲೀಡರ್. ಇವರು 40 ವರ್ಷ. ಹೆಸರು ಹೇಳ್ಬೇಕಲ್ಲ ಲೀಡರ್ದು? ಲೀಡರ್ ಅಣ್ಣೇಗೌಡ್ರು. ಓಕೆ ಅಣ್ಣ, ನೀವು ಯಾವ ಎಲ್ಲಿ? ನಾನು ಕಲಿಮುಲ್ಲಾ ಅಂತ ಹೇಳಿ, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ SI ಆಗಿ ರಿಟೈರ್ಡ್ ಆಗಿ ಬಂದಿದ್ದೀನಿ. ನಮ್ಮ ಅಣ್ಣೇಗೌಡರು ಒಳ್ಳೆ ಸಹಕಾರ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೇನು ಮರೆಯಂಗಿಲ್ಲ, ಯಾವ್ದೇ ರೀತಿಯಲ್ಲಿ ಮರೆಯಂಗಿಲ್ಲ. ನಾವು ಹುಟ್ಟಿದಬ್ಬ ಮಾಡಿದ್ವಿ, ಬಹಳ ಚೆನ್ನಾಗಿ ನಿಮ್ಗೆ ಕರೆದು ಎಲ್ಲ ಸೇರೋಣ ಇಲ್ಲಿ ಅಂತ ಒಂದು ಎಂಜಾಯ್ ಮಾಡ್ತಾ ಇದ್ದೀರಾ? ಹೌದೌದು. ಅಣ್ಣ, ನಿಮ್ಮ ಹೆಸರಣ್ಣ? ಕೇಶವ ರೆಡ್ಡಿ ಅಂತ. KSRTC ನಲ್ಲಿದ್ದು ರಿಟೈರ್ ಆಗಿದ್ದೀನಿ. ಈಗ ಇಲ್ಲಿ ಸೀನಿಯರ್ ಸಿಟಿಸನ್ಸ್ ಅಲ್ಲಿ ಮೆಂಬರ್ ಆಗಿದ್ದೀನಿ. ತುಂಬಾ ಸಂತೋಷ. ಸರ್ ಹೇಳಿ ಸರ್. ಸರ್, ನಿಮ್ಮ ಹೆಸರು? ನೀವ್ ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ನಾನು ಎಕ್ಸ್ ಕ್ಯಾಪ್ಟನ್. ಮೇಜರ್. ಓಕೆ. 32 ಇಯರ್ಸ್ ಸರ್ವಿಸ್ ಮಾಡಿದ್ದೀನಿ. 13 ಪ್ರಮೋಷನ್, 11 ಮೆಡಲ್. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸಂಕೇಶ್ವರ ಶರ್ಮಾ ಅಂತ. ವೀರ ಸೇನಾಪತಿ ನೀವು. ಓಕೆ ಅಣ್ಣ, ಆಮೇಲೆ ಸರ್ ಹೇಳಿ. ನಾವು ಉತ್ತರ ಕರ್ನಾಟಕದವ್ರು, ಹುಬ್ಬಳ್ಳಿಯವರು. ಬಂದಿಲ್ಲ 50 ವರ್ಷ ಆಯ್ತು. ಈ ಹಿರಿಯನಗರ ಸಂಘದಕ್ಕೆ ನಾವು ಇದೇ ಮೆಂಬರ್ ಇರೋದ್ರಿಂದ ಇದೇ ಊರು ನಮಗೆ ಇದೇ ಸಂತೋಷದ ಮನೆಯಲ್ಲಿ ಒಂದು ಫ್ಯಾಮಿಲಿ ಅಂದ್ರೆ ಇದು ನಿಮ್ಗೆ ದೊಡ್ಡ ಫ್ಯಾಮಿಲಿ ಇದೆ, ಸಂತೋಷದ ಫ್ಯಾಮಿಲಿ ಇದೆ. ಓಕೆ ಓಕೆ. ಸರ್, ಆಮೇಲೆ ಸರ್ ಅಲ್ಲಿ ಸರ್ ಬನ್ನಿ, ಇವರು ನಮ್ಮ ಬನ್ನಿ ಅಣ್ಣ, ನೀವ್ ಬನ್ನಿ, ನೀವಿಬ್ರು ಬನ್ನಿ ಅಣ್ಣ. ಸರ್ ಹೇಳಿ. ನಾ ಗುಲ್ಬರ್ಗ, ಇವರು ಬರ್ಬೇಕು, ಎಲ್ಲರೂ ಬರ್ಬೇಕು. ಹೇಳಿ. ಗುಲ್ಬರ್ಗಾದಿಂದ ಬಂದಿದ್ದೇನೆ. ಆದ್ರೆ ಇಲ್ಲಿ 8 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ಗುಲ್ಬರ್ಗಾದ ಸ್ಟೇಟ್ ಬ್ಯಾಂಕ್ ದಾಗ. ಗುಲ್ಬರ್ಗಾನಲ್ಲಿ ಈ ತರ ನೋಡಿದೀರಾ? HL ಮಾತ್ರ ಇದೆ. ಅಣ್ಣ ಇಲ್ಲಿ ಬನ್ನಿ ಅಣ್ಣ. ಇಲ್ಲಿ ಬನ್ನಿ. ಇಲ್ಲ, ನೀವ್ ಆಯ್ತು, ಬನ್ನಿ, ನೀವ್ ಬನ್ನಿ ಅಣ್ಣ. ಹೇಳಿ, ನಿಮ್ಮ ಹೆಸರು ಹೇಳಿ. ಸರ್, ನನ್ನ ಹೆಸರು ವೀರಪ್ಪ ಅಂತ. ನಾವೊಂದ್ 40-45 ವರ್ಷದಿಂದ ಇಲ್ಲೇ HL ಏರಿಯಾದಲ್ಲಿ ಇದ್ದೀವಿ. HL ನಲ್ಲಿ ಕೆಲಸ ಮಾಡ್ಕೊಂಡು ರಿಟೈರ್ಡ್ ಆಗಿ ಇಲ್ಲೇ ವಿಶ್ರಾಂತಿ ಜೀವನ. ಈ ಸೀನಿಯರ್ ಸಿಟಿಸನ್ಸ್ ಒಂದು ಅಸೋಸಿಯೇಷನ್ ಇದಿರಲ್ಲ, ಇದ್ರ ಬಗ್ಗೆ ಎರಡು ಮಾತು ಸರ್. ಸೀನಿಯರ್ ಇಡೀ ಬೆಂಗಳೂರಲ್ಲೇ ನಮ್ ತರ ಆರ್ಗನೈಸೇಷನ್ ಬನ್ನಿ
ಅಣ್ಣ ಬನ್ನಿ ಎಲ್ಲಾ ಕಡೆ ಇದೆ. ಬನ್ರಿ ಇಲ್ಲಿ. ಅಲ್ಲ ಎಲ್ಲ ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ಸೀನಿಯರ್ ಸಿಟಿಸನ್ ಮಾಡ್ಕೊಂಡಿದ್ದಾರೆ. ಬಟ್ ನಮ್ದು ಚೆನ್ನಾಗಿ ಆರ್ಗನೈಸ್ ಆಗಿ ಚೆನ್ನಾಗಿ ಆಕ್ಟಿವ್ ಆಗಿ ಮಾಡ್ಕೊಂಡು ಹೋಗ್ತಾರೆ. ತುಂಬಾ ಸಂತೋಷ ಸರ್. ಸರ್ ಹೇಳಿ ಸರ್. ಹಲೋ ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ನನ್ ಮೊಹಮ್ಮದ್ ಶರೀಫ್ ಅನ್ಬಿಟ್ಟು ಹೆಸರು. ಹೆಲಿಕಾಪ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ರಿಟೈರ್ಡ್ ಆಗಿ 8 years ಆಯ್ತು. ಈ ಸಂಘಕ್ಕೆ ಸೇರಿ ಇಲ್ಲಿ ಟೈಮ್ ಪಾಸ್ ಆಗತ್ತೆ. ಸೀನಿಯರ್ ಸಿಟಿಸನ್ಗೆ ದೊಡ್ಡವ್ರಿಗೆಲ್ಲ ಒಂಥರ ಬಹಳ ಖುಷಿ ಆಗತ್ತೆ ನೋಡೋಕೆ. ಅಣ್ಣೇಗೌಡರು ಆಮೇಲೆ ಸೀನಿಯರ್ ಸಿಟಿಜನ್ಶಿಪ್ ಇಂದ ತುಂಬಾ ಅಭಿವೃದ್ಧಿ ಕೆಲಸಗಳೆಲ್ಲ ಮಾಡ್ತಾರೆ. ಎಲ್ಲರಿಗೂ ಮನೆ ಯಾವ್ದೇ ಒಂದು ರೋಡ್ ಕೆಲಸ ಇರ್ಲಿ, ಕೆಲಸ ಇರ್ಲಿ, ಆಮೇಲೆ ಯಾರಿಗಾದ್ರೂ ಏನೋ ಪ್ರಾಬ್ಲಮ್ ಇದ್ರೆ ಹೋಗಿ ಅವ್ರಿಗೆ ಸಹಾಯ ಮಾಡ್ತಾರಂತೆ. ಮಾಡ್ತಾರೆ ಎಲ್ಲ. ನಾನು ಒಂದು ಮಾತಾಡ್ತೀನಿ. ಇಲ್ಲಿ ಏನು ನಮ್ಮನ್ನ ಇಲ್ಲಿ ಆಶೀರ್ವಾದ ಮಾಡ್ತಾ ಇರೋದು ನಮ್ಮ ನಗರಾಭಿವೃದ್ಧಿ ಸಚಿವರಾದ ಬೈತಿ ಬಸವರಾಜರವರು. 10 ವರ್ಷದಿಂದ ಅವ್ರ ಆಶೀರ್ವಾದದಲ್ಲಿ ನಾವು ಇದೀವಿ. ಇವಾಗ ಏನೋ ಕಾರಣಾಂತರದಿಂದ ನಾವು ಸ್ವಲ್ಪ ಹೊರಗಡೆ ಇದೀವಿ. ಅವರು ದಯವಿಟ್ಟು ನಮಗೆ ನಮ್ ಬೇಡಿಕೆ ಅವ್ರಿಗೆ ಗೊತ್ತು ಸಾರಿಗೆ. ನಮ್ಮ ಏನು ಒಂದು ಕಚೇರಿ ಆಶೀರ್ವಾದ ಮಾಡ್ತೀರಾ? ನಾವು ಖಂಡಿತ ಆಶೀರ್ವಾದ ಮಾಡ್ತೀವಿ. ಅವತ್ತಿಂದ ಅವ್ರಿಗೆ ಬೆಂಬಲ ಇದೆಯಾ? ಅಯ್ಯೋ, ನಾವು 10 ವರ್ಷದಿಂದ ಅವ್ರಿಗೂ ಗೊತ್ತು. ಅವರು ಅಣ್ಣೇಗೌಡರು ಒಂದ್ ಮಾತು ಹೇಳಿದ್ರು. ನಾವೆಲ್ಲ ಇಲ್ಲಿ ಸೇರಿದಾಗ ಪ್ರತಿ ಸಲ ನಾವು ನಮ್ಮ ಶಾಸಕರ ಹೆಸರು, ಆಮೇಲೆ ಇಲ್ಲಿ ತುಂಬಾ ಜನ ಇದ್ದಾರೆ. ಯಾಕಂದ್ರೆ ನಾವು ಎಕ್ಸ್ ಆರ್ಮಿ ಪರ್ಸನ್ ಇರ್ಲಿ, ಹೆಲಿಕಾಪ್ಟರ್ ಡಿವಿಷನ್ ಆಫೀಸರ್ಸ್, ಪ್ರತಿಯೊಂದು ಸಮುದಾಯ, ಪ್ರತಿಯೊಂದು ಕ್ಷೇತ್ರ, ಪ್ರತಿಯೊಂದು ಕೆಲಸದಲ್ಲಿ ಒಂದು ಆಲ್ರೆಡಿ ರಿಟೈರ್ಡ್ ಆಗಿರೋ ಒಂದು ಯುವಕರು ಬಂದವು. ಆ ತರ ಒಂದು ಸೀನಿಯರ್ ಸಿಟಿಸನ್ ಗ್ರೂಪ್ ಅವ್ರಿಗೆ ನೋಡಿ ತುಂಬಾ ಖುಷಿ ಆಯ್ತು. ಈ ತರನೇ ನಗುತ್ತಾ ಒಂದು ಜೀವನ ಸಾಧಿಸ್ಕೊಂಡು ಹೋಗ್ಲಿ. ಎಲ್ಲಂದ್ರೆ ಅಲ್ಲಿ ಒಂದು ಯಾವ್ದೇ ಒಂದು ಮಾತು ಬಂದ್ರೆ ಅದು ಇದು ಆ ಜಾತಿ ಈ ಜಾತಿ ಅಂತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ತುಂಬಾ ಸಂತೋಷ ಆಗುತ್ತೆ. ಇದೇ ರೀತಿ ಅವರು ನಡ್ಕೊಂಡು ಇವ್ರಿಗೆ ದೇವ್ರು ಒಳ್ಳೆ ಆರೋಗ್ಯ, ಭವಿಷ್ಯ, ಒಳ್ಳೆ ಅಂತಸ್ತು ಕೊಳ್ಳಿ ಅಂತ ನಾವು ಬಯಸ್ತೀವಿ. CB ನ್ಯೂಸ್ ಬೆಂಗಳೂರು.